ಎಲ್ಲರೂ ಈಡಿಯಟ್ಸ್ ಇಲ್ಲಿ, ಯಾರಿಗೂ ಏನೂ ಅರ್ಥನೇ ಆಗಲ್ಲ. ಇವಳೊಬ್ಳು ಇವಳನ್ನ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದು ನನ್ನ ಕಾಲ ಮೇಲೆ ನಾನೇ ಚಪ್ಪಲಿ ಹೇಳ್ಕೊಂಡಂಗೆ ಆಯ್ತು. ಛೇ, ಏನು ಮಾಡ್ತಿದ್ಯಾ ಸಂಯುಕ್ತ? ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಂದಾಗ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಆ ನಿಶಿನೂ ಅಷ್ಟೇ, ನಿನ್ನ ಥರನೇ ಇಡಿಯಟ್ಟು. ಏನು ಹೇಳಿದ್ರೆ ಅವಳಿಗೆ ಅರ್ಥನೇ ಆಗಲ್ಲ. ನೀನು ಯಾರಿಗೆ ಅರ್ಥ ಮಾಡಿಸ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ಈಗ ನೀನು ನಿಜವಾಗ್ಲೂ ಅದನ್ನು ತೆಗಿತೀಯಾ? ನಿಜ ಹೇಳು. ಯಾಕೆ ನಾನು ತೆಗಿತೀನೋ ಇಲ್ವೋ ಅಂತ ನಿನಗೆ ಗೊತ್ತಿಲ್ವಾ? ಸಂಯುಕ್ತ, ಮತ್ತೆ ಕೇಳ್ತಾ ಇದ್ದೀನಿ, ನಿಜ ಹೇಳೋ. ನಿನಗೆ ಹೇಳೋಕೆ ಕೇಳೋಕೆ ಏನೂ ಉಳಿದಿಲ್ಲ. ನನ್ನನ್ನು ಕೇಳೋ ಅಧಿಕಾರ ನಿನಗಿಲ್ಲ. ಆ ಅಧಿಕಾರನ ನೀನು ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ಇದನ್ನ ನನ್ನ ಕಿವಿಯಿಂದ ನಾನು ತೆಗಿಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ಹೋದ ಸಾರಿ ಕೂಡ ಇದನ್ನೇ ಮಾಡಿದ್ದೆ. ಆಗ್ಲೂ ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ. ಅಧೀರ, ಎಚ್ಚರಿಕೆ ಕೊಡೋದಕ್ಕೆ ನೀನು ಯಾರೂ ಅಲ್ಲ. ನಾನೇನು ಹೇಳ್ತೀನೋ ಅದನ್ನು ಕೇಳ್ಕೊಂಡು ಬಿದ್ದಿರೋ ಗುಲಾಮ ನೀನು. ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಮಾತಾಡು. ಈಗ ನನ್ನ ದೃಷ್ಟಿಲಿ ನೀನೊಬ್ಬ ಇರುವೆ ಅಷ್ಟೇ. ಸಣ್ಣ ಇರುವೆ ಕೂಡ ಆನೇನೆ ಬಗ್ಗಿಸ್ಬೋದು ಅನ್ನೋದನ್ನ ಮರಿಬೇಡ. ಈ ಥರ ಬಿಲ್ಡಪ್ಗೆಲ್ಲ ನೀನು ಏನೂ ಕಡಿಮೆ ಇಲ್ಲ. ನೋಡು, ನಾನು ಆಲ್ರೆಡಿ ತುಂಬ ಇರಿಟೇಟ್ ಆಗಿದ್ದೀನಿ. ದಯವಿಟ್ಟು ನನಗೆ ಕೋಪ ಬರ್ಸಿ ಇನ್ನೂ ನನ್ನನ್ನು ಇರಿಟೇಟ್ ಮಾಡಬೇಡ. ನಿಜವಾಗ್ಲೂ ತೆಗಿತಿದ್ಯಾ ಸಂಯುಕ್ತ? ತೆಗಿಬೇಕಾಗಿದೆ ಅಧೀರ, ಅರ್ಥ ಮಾಡ್ಕೊ. ನಾನು ದೇವಸ್ಥಾನದಿಂದ ವಾಪಸ್ ಮನೆಗೆ ಹೋದ್ಮೇಲೆ ಮತ್ತೆ ಇದನ್ನ ಹಾಕೊಳ್ತೀನಿ. ಈಗ ತೊಲಗು.